ಶ್ರದ್ಧಾ ಟೀಚರ್, ಏನ್ ಟೀಚರ್ ನೀವು ಅಷ್ಟು ಜೋರಾಗಿ ಕೂಗ್ತಾ ಇದ್ದೀನಿ, ಕೇಳ್ದಿರೋ ಥರ ಹಾಗೆ ಹೋಗ್ತಾ ಇದ್ದೀರಲ್ಲ. ಅಬ್ಬಾ, ನನ್ನ ಗಂಟ್ಲೆ ಬಿದ್ದೋಯ್ತು. ನೀರ್ಗೀರು ಏನಾದರೂ ಇಟ್ಟಿದ್ದೀರಾ? ಅಂತೂ ಈ ಶ್ರದ್ಧಾ ನೀರು ಕುಡ್ಸೋಳು ಅಂತ ಒಪ್ಕೊಂಡ್ಬಿಟ್ಟಿಯಲ್ಲ. ಹಲೋ, ಟೀಚರ್ ಅಂತ ಮರ್ಯಾದೆ ಕೊಟ್ಟಿದ್ದು ಜಾಸ್ತಿ ಆಯ್ತು ಅನ್ಸುತ್ತೆ. ಹಳೆ ಸ್ಟೈಲೇ ಕರೆಕ್ಟು ನಿನಗೆ ಅಲ್ವೇನೆ ಶ್ರದ್ಧಾ? ನೋಡು, ನೀರು ಕುಡ್ಸೋರು ಒಂದು ಲೆವೆಲಿಗೆ ಗ್ರೇಟ್ ಇರ್ಬೋದು, ಆದ್ರೆ ನಂತರದವ್ರಂದ್ರೆ 7 ಕೆರೆ ನೀರು ಕುಡ್ದು ಬಂದಿರೋರು. ಈ ನೀರು ಕುಡ್ಸೋರ್ಗಿಂತ 10 ಪಟ್ಟು ಗ್ರೇಟ್ ಇರ್ತಾರೆ. ಯಾವ ನೀರು ಕುಡಿದ್ರು ಜಯಿಸ್ಕೊಳ್ತಾರೆ. ಗುಡ್ ಗುಡ್. ಈಗ ಯಾವ ಕೆರೆ ನೀರು ಬೇಕು ನಿಂಗೆ? ಈ ಸಲ ಕುಡಿಯೋ ಪ್ಲಾನಾ ಮಾರೋ ಪ್ಲಾನಾ? ಅಬ್ಬಾ, ಒಳ್ಳೆ ಮಜಾ ಬರ್ತಿದೆ ಕಣೆ. ನಂದೇ ಡೈಲಾಗು ಅಂದ್ರೆ ಅದಕ್ಕೊಂದು ಕೌಂಟ್ರು. ಮನೇಲಿ ಕೂತು ಚೆನ್ನಾಗಿ ಭಯ ಹರ್ಟ್ ಮಾಡ್ತಿದ್ಯಾ ಅಲ್ವಾ? ನಿನ್ನಂಥವ್ರ ಮುಂದೆ ಎಷ್ಟು ಡೈಲಾಗ್ ಹೊಡೆದ್ರು ಅದೆಲ್ಲ ವೇಸ್ಟ್. ಕೋಣನ್ ಮುಂದೆ ಕಿಂದ್ರಿ ಬಾರಿಸ್ದಾಗೆ. ಈಗೇನಾದ್ರೂ ವಿಷಯ ಇದ್ರೆ ಹೇಳು, ನನಗೆ ಟೈಮ್ ಆಯ್ತು. ವಿಷಯ ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡು. ಇದೆ, ಕೇಳೋದಿದೆ. ಏನ್ ಮಾಡ್ತಿದ್ದಾರೆ ನನ್ನ ಮಾಜಿ ಡಾರ್ಲಿಂಗು ಹಾಗೆ ಹಾಲಿ ಡಾರ್ಲಿಂಗು? ಕನ್ಫ್ಯೂಸ್ಡ್? ಮಾಜಿ ಡಾರ್ಲಿಂಗ್ ಅಂದ್ರೆ ಭುವನ್, ಹಾಲಿ ಡಾರ್ಲಿಂಗ್ ಅಂದ್ರೆ ನಮ್ಮ ಶಂಕರಣ್ಣನ ಮಗ ಭುವಿ. ಓಹ್, ನಿನ್ನ ಮಾಜಿ ಡಾರ್ಲಿಂಗು ಅವ್ರ ಹೆಂಡತಿ ಜೊತೆ ತುಂಬಾನೇ ಖುಷಿಯಾಗಿದ್ದಾರೆ. ನಿನ್ನ ಒಂದು ಕ್ಷಣನೂ ನೆನ್ಸ್ಕೋತಿಲ್ಲ. ಏನು ನಿನ್ನ ಹಾಲಿ ಡಾರ್ಲಿಂಗು? ಅವರು ನನ್ನನ್ನ ನೆನ್ಪಿಸ್ಕೊಳ್ತಾನೆ ಇರೋ ಕ್ಷಣನೇ ಇಲ್ಲ ಅಲ್ವಾ? ಹೌದು ಸುಖನ್ಮತಿ, ಯಾವಾಗಲೂ ನಿಂದೇ ಗುಂಗಲ್ಲಿರ್ತಾರೆ. ಇದೆಲ್ಲ ನಿಂಗೆ ಹೆಂಗೆ ಗೊತ್ತಾಗತ್ತೆ? ನೀನು ಅಷ್ಟೇನಾ? ಅವನು ನಾನು ಎಷ್ಟು ಕ್ಲೋಸ್ ಅಂತ ನಿನಗೆ ಗೊತ್ತಿಲ್ಲ ಶ್ರದ್ಧಾ. ಅವನನ್ನ ನಿಮ್ಮ ಶಂಕರಣ್ಣ ಕಟ್ ಹಾಕ್ತಿದ್ದಾನೆ ಪಾಪ ಅವನು. ಇಲ್ಲ ಸುಖನ್ಮತಿ, ಅಪ್ಪಾಜಿಗೂ ಇಷ್ಟನೇ ನಿನ್ನ ಜೊತೆ ಭುವಿನ ಕಳ್ಸೋದಿಕ್ಕೆ. ಆದರೆ ಏನು ಮಾಡೋದು ಹೇಳು, ತುಂಬ ವರ್ಷಗಳಿಂದ ಮನಸ್ತಾಪ ಇತ್ತಲ್ಲ, ಹೇಗೆ ಕಳ್ಸೋದು ಅನ್ನೋ ಹಿಂಜರಿಕೆ ಅಷ್ಟೇ. ಅವ್ರಿಗೆ ನಿಮ್ಮಪ್ಪನ ಮೇಲೆ ಸಿಟ್ಟು, ನಿನ್ನ ಮೇಲೆ ಯಾವ ರೀತಿ ಸಿಟ್ಟು ಇಲ್ಲ. ಇದ್ರೂ ನಾನು ಭುವಿ ಕೇರ್ ಮಾಡಲ್ಲ ಶ್ರದ್ಧಾ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ?
ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.